ಅಭಿ ಯಾಕೋ ತುಂಬ ನೋವಲ್ಲಿದ್ದಾನೆ ಅನ್ನಿಸ್ತದೆ. ಆದರೆ ಅದನ್ನು ಹೇಳ್ಕೊತಿಲ್ಲ. ನಾನೀಗ ಒತ್ತಾಯ ಮಾಡೋದು ಸರಿಯಿಲ್ಲ. ಇವನಿಗೆ ಸ್ವಲ್ಪ ಸಮಾಧಾನ ಆಗಲಿ. ಅಭಿ, ನಮ್ಮ ಆಸೆ, ನಮ್ಮ ಕನಸುಗಳು, ನಮ್ಮ ಗುರಿ, ನಮ್ಮ ಸಾಧನೆ ಇವೆಲ್ಲ ಸಮುದ್ರದ ಮರಳಿನ ಮೇಲೆ ಬರೆಯೋ ಅಕ್ಷರಗಳಿದ್ದ ಹಾಗೆ. ಕೆಲವೊಂದು ಸಲ ಜೀವನದಲ್ಲಿ ಅಲೆಗಳು ಬಂದು ಆ ಅಕ್ಷರಗಳನ್ನ ಅಳಿಸ್ಕೊಂಡು ಹೊರಟೋಗುತ್ತೆ. ಕೆಲವೊಂದು ಸಲ ಅಕ್ಷರಗಳನ್ನ ಮುಟ್ಟಕ್ಕೂ ಆಗದೆ ಅಲೆಗಳು ಹಿಂದೆ ಹೋಗ್ಬಿಡುತ್ತೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಜೀವನದಲ್ಲಿ ಬರೋ ಸಮಸ್ಯೆಗಳು ನಮ್ಮ ನೆಮ್ಮದಿನ ಅಳಿಸಾಕಿದ್ರೆ ನಾವು ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮರಳಿನ ಮೇಲೆ ಮತ್ತೆ ಮತ್ತೆ ಬರೆಯೋದೇ ಜೀವನ. ಆದರೆ ನಾವು ಬರೀತಾ ಇರೋದು ಮರಳಿನ ಮೇಲೆ ಅನ್ನೋದನ್ನು ಮರಿಬಾರ್ದು. ಜೀವನದಲ್ಲಿ ಏನೇ ಆದರೂ ಕುಗ್ಗಬಾರ್ದು. ಅಲೆಗಳ ಜೊತೆ ಆಟ ಆಡಬೇಕೇ ಹೊರತು ಅಲೆಗಳಿಗೆ ಭಯ ಪಡಬಾರ್ದು. ಸಮಸ್ಯೆಗಳು ಅಲೆಗಳಿದ್ದಾಗೆ. ಅಮ್ಮ, ನಿಮ್ಮ ಮಾತು, ನಿಮ್ಮ ಮಡಿಲು ಎಷ್ಟು ಹಿತ ಅನಿಸುತ್ತೆ. ನೀವು ಹೇಳಿದ ಹಾಗೆ ಎಷ್ಟೇ ಕಷ್ಟಗಳಿದ್ರು, ನೋವುಗಳಿದ್ರು, ಯೋಚನೆಗಳಿದ್ರು, ಈ ನಿಮ್ಮ ಮಾತು ಎಲ್ಲನೂ ದೂರ ಮಾಡಿಬಿಡುತ್ತೆ. ಈ ನಿಮ್ಮ ಮಡಿಲಿಗೆ ಅಂಥ ಶಕ್ತಿ ಇದೆ. ನೀನು ಈ ರೀತಿ ಯೋಚನೆ ಮಾಡ್ತಾ ಒದ್ದಾಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಭಿ. ನೀನು ನೆಮ್ಮದಿಯಾಗಿರಬೇಕು. ಯಾವುದೇ ವಿಷಯ ಆದರೂ ಅದನ್ನು ಸಮಾಧಾನದಿಂದ ಯೋಚನೆ ಮಾಡಿ ನಿಭಾಯಿಸಬೇಕು. ಒಳ್ಳೆ ಹುಡುಗ, ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಿದ್ದ. ಇಷ್ಟು ಬೇಗ ನಿದ್ರೆ ಬಂದ್ಬಿಟ್ಟಿದೆ. ಆದರೆ ಇವನೇನೋ ಯೋಚನೆ ಮಾಡ್ತಿರೋದಂತೂ ಸತ್ಯ. ಅದೇನಿರ್ಬೋದು? ಸದ್ಯ ಅವಿ ಸರ್ ಬಂದಿಲ್ಲ. ಅಕಸ್ಮಾತ್ ಈ ವ್ಯಕ್ತಿ ಶಾರ್ವರಿ ಬಗ್ಗೆ ಏನಾದರೂ ಹೇಳಿ ಅದು ಈಗಲೇ ಅವಿ ಸರ್ಗೆ ಗೊತ್ತಾಗಿದ್ದಿದ್ರೆ ತೊಂದರೆ ಆಗ್ತಿತ್ತು. ನಿಜ ಹೇಳಿ, ಎಲ್ಲಿ ನಿಮ್ಮ ಮಗ? ಸರ್, ನನ್ನ ಮಗ ಏನೋ ತಪ್ಪು ಮಾಡಿಲ್ಲ ಸರ್. ಅವನನ್ನು ಯಾಕೆ ಸರ್ ಹುಡುಕ್ತಾ ಇದ್ದೀರಾ? ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ ಸರ್. ನಿನ್ಗೆ ಯಾಕೆ ಶಿಕ್ಷೆ ಕೊಡಬೇಕು? ಆಕ್ಸಿಡೆಂಟ್ ಮಾಡಿರೋದು ನಿನ್ನ ಮಗ. ಅವನ್ನ ಹಿಡಿದು ಒಳಗಡೆ ಹಾಕ್ಬೇಕೆ ಹೊರತು ನಿನ್ನಲ್ಲ. ಏನು ಸರ್, ಏನು ಮಾತಾಡ್ತಾ ಇದ್ದೀರಾ? ಅವನು ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಯಾವಾಗಲೂ ನಡೆದಿರೋ ಆಕ್ಸಿಡೆಂಟ್ನ ಈಗ ಅವನ ತಲೆಗೆ ಯಾಕೆ ಕಟ್ತೀರಾ ಸರ್? ಆ ಆಕ್ಸಿಡೆಂಟ್ಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನೀವೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡಿ ಸರ್, ನಾನು ಅನುಭವಿಸ್ತೀನಿ. ಅವನನ್ನು ಬಿಟ್ಬಿಡಿ ಸರ್. ಏನ? ಅವನಿಗೂ ಆಕ್ಸಿಡೆಂಟ್ಗೂ ಸಂಬಂಧ ಇಲ್ವಾ? ಇಲ್ಲ ಸರ್, ಆಗಿನ್ನೂ ಅವ್ನು ಚಿಕ್ಕವನು ಸರ್. ಚಿಕ್ಕವನ ದಾಂಡಿಗಿನ ರೀತಿ ಬೆಳೆದಿದ್ದಾನೆ. ಒಬ್ಬನ ಕೊಲ್ಲೋ ಹಾಗೆ ಆಕ್ಸಿಡೆಂಟ್ ಮಾಡಿದ್ದಾನೆ, ಆದರೂ ಚಿಕ್ಕವನ. ನಿಜ ಹೇಳಿದ್ರೆ ಸರಿ. ಈಗ ಎಲ್ಲಿದ್ದಾನೆ ಅವನು? ಈ ಆಕ್ಸಿಡೆಂಟ್ ಬಗ್ಗೆ ಏನಾದರೂ ಹೇಳಿದ್ನಾ? ಇಲ್ಲ ಸರ್, ದಯವಿಟ್ಟು ಅವ್ನು ಬಿಟ್ಬಿಡಿ ಸರ್. ಅವ್ನಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಸರ್. ಬೇಕಿಲ್ಲ ನಾನು ಕೊಂದುಬಿಡಿ. ನೀವು ನನ್ನ ಕೊಂದರು ನಾನು ಇಷ್ಟೇ ಸರ್ ಹೇಳೋದು. ಛೇ, ಇವನ್ನ ಒಳಗಡೆ ಕೂರ್ಸ್ರಿ. ಇವನ ಮಗ ಸಿಗೋವರೆಗೂ ಇವನು ನಮ್ಮ ಕಸ್ಟಡಿಯಲ್ಲೇ ಇರಲಿ. ಇವನ್ನ ಆಮೇಲೆ ವಿಚಾರಿಸ್ಕೋತೀನಿ. ಅಯ್ಯೋ ದೇವ್ರೆ, ನಾನು ಮಾಡಿದ ಪಾಪ ನನ್ನ ಮಗನ ಗುತ್ತಿಗೆ ಸುತ್ಕೊತಾ ಇದೆ. ಈಗ ಏನು ಮಾಡಲಿ? ಆ ಶಾರ್ವರಿ ಬಗ್ಗೆ ನಿಜ ಹೇಳ್ಬಿಡ್ಲ? ಯಾವತ್ತೂ ಮಾಡಿದ ಆಕ್ಸಿಡೆಂಟ್ನ ಇವತ್ತಾಕೆ ನನ್ನ ಮಗನ ಗುತ್ತಿಗೆ ಕಟ್ತಾ ಇದ್ದಾರೆ? ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಶಾರ್ವರಿ ಹೇಳಿದ್ದಕ್ಕೆ ಆಕ್ಸಿಡೆಂಟ್ ಮಾಡಿದೆ. ಆ ಹೆಂಗಸನ್ನ ಕೊಂದಿದ್ದಕ್ಕೆ ಅಂತ ಒಪ್ಕೊಂಬಿಡ್ಲ? ಏನು ಮಾಡಲಿ? ನನ್ನ ಮಗನ ಯಾಕೆ ಸಿಕ್ಕಾಕಿಸ್ತಿದ್ದಾರೆ ಇವರು? ನೋಡಿದ್ರಲ್ಲ ಸಮರ್ಥ್, ಅವನೇನು ಬಾಯ್ ಬಿಡ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಅವನಿಂದ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಅಂದ್ಕೊಂಡು ಬಂದೆ. ಅದು ಸರಿ, ಅಭಿಯಾನ ಬಂದಿದ್ರಾ? ಬಂದ್ರಲ್ಲ ಆಗ್ಲೇ, ನೋಡಿ ಅಲ್ಲಿ.
ಸದ್ಯ ಈ ರೌಡಿ ಶಾರ್ವರಿ ವಿಷಯ ಹೇಳದೇ ಇದ್ದಿದ್ದೆ ಒಳ್ಳೇದಾಯ್ತು. ಅಭಿ ಅಣ್ಣ ಇಲ್ಲೇ ಇದ್ದಾರೆ, ಅವ್ರಿಗೆ ಯಾವ ವಿಷಯನೂ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಶಾರ್ವರಿ ವಿಷಯ ಗೊತ್ತಾದರೆ ಅಭಿ ಅಣ್ಣ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಇದನ್ನೆಲ್ಲ ಹೇಗೆ ಬಗೆಹರಿಸೋದು? ಕಳ್ಕೊಂಡ್ರು ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕಿತ್ತು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಪಕ್ಕದಲ್ಲೇ ಇದ್ದು ಒಳ್ಳೆ ಮಾತಾಡಿ ಕಣ್ಣಿಗೆ ಮಣ್ಣೆರ್ಚ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಮುಗ್ಧವಾಗಿ ಯಾರನ್ನಾದ್ರೂ ನಂಬಿದ್ರೆ ನಂಬಿಕೆ ದ್ರೋಹ ಮಾಡ್ತಾರೆ. ಅದಕ್ಕೆ ಒಂದ್ಸಲಿ ಚೆಕ್ ಮಾಡಿ ಸೈನ್ ಮಾಡಿದ್ರು. ಏನಾಗಿದೆ ಅವನಿಗೆ? ಯಾಕೆ ಹಾಗಾಡ್ದ? ನನ್ನ ಹತ್ರ ಯಾವತ್ತೂ ಆ ರೀತಿ ನಡ್ಕೊಂಡವನೇ ಅಲ್ಲ. ನಾನು ಕಿರು ಬೆರಳಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದವನು. ಆದರೆ ಈಗ ನನ್ನನ್ನೇ ತಾತ್ಸಾರ ಮಾಡಿ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿದ್ದಾನೆ.